ತಮ್ಮೆಲ್ಲರಿಗೂ ವಚನವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ನನ್ನನ್ನು ಕ್ಷಮಿಸು ತಾಯಿ ಅಂತ ಕೇಳಿ ಓಡೋಡಿ ಬಂದಂತಹ ಕೌಶಿಕ ಮಹಾರಾಜ ಹಾಗೂ ಶಿವಕಾಮಿನಿಯರಿಗೆ ಲಿಂಗು ದೀಕ್ಷೆಯನ್ನು ನೀಡ್ತಾಳೆ. ಅವರ ಇಚ್ಛೆಯಂತೆ ದೀಕ್ಷೆಯನ್ನು ಪಡೆದ ಅವರು ಅದೇ ಕದಳಿಯ ವನದಲ್ಲಿ ಸ್ವಲ್ಪ ದೂರದ ಕುಟೀರದಲ್ಲಿ ಪೂಜೆಯಲ್ಲಿ ನಿರತರಾಗಿರ್ತಾರೆ. ಹೀಗೆ ದಿನಗಳು ಸಾಗುತ್ತಾ ಇರುತ್ತೆ. ಆದರೆ ಅಕ್ಕ ಮಹಾದೇವಿಯವರು ಏಕಾಂಗಿತನವನ್ನು ಬಯಸಿ ಕದಳಿಯ ವನಕ್ಕೆ ಬಂದಿರ್ತಾರೆ. ಇದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ಬನ್ನಿ ತಿಳಿಯೋಣ. ದೀಕ್ಷೆಯನ್ನು ಹೊಂದಿದಂತಹ ಕೌಶಿಕ ಶಿವಕಾಮಿನಿಯರು ಅಕ್ಕನ ಹಳ್ಳದ ಮೇಲ್ಬಂಡೆಯಲ್ಲಿ ಪರ್ಣಕುಟೀರವನ್ನು ನಿರ್ಮಿಸಿಕೊಂಡು ಸಾಧನೆಯಲ್ಲಿ ತೊಡಗಿದರು. ಅಕ್ಕ ಮಹಾದೇವಿ ಅವರಿಗೆ ಸಮರ್ಪಕವಾದಂತಹ ಮಾರ್ಗದರ್ಶನ ಮಾಡುತ್ತಾ ಇದ್ದರು. ಅದರಿಂದ ಆತಂಕವೇನೂ ಇರಲಿಲ್ಲ. ಕೌಶಿಕನು ಪೂರ್ಣವಾಗಿ ಪಲ್ಲಟಗೊಂಡು ಅಂತರ್ಮುಖಿಯಾಗಿ ತಪಶ್ಚರ್ಯೆಗೆ ತೊಡಗಿದ್ದ. ಆದರೇನು ಅಕ್ಕ ಮಹಾದೇವಿಗೆ ಮತ್ತೆ ಕೊರತೆ ಎನಿಸಿತು. ತಾನು ಮಾನವರ ಸಂಪರ್ಕವೇ ಇಲ್ಲದೆ ಕಾಲ ಕಳೆಯಬೇಕು ಎಂಬುವಂತಹ ಅಪೇಕ್ಷೆ ಮತ್ತೆ ಚಿವುಟಲ್ಪಟ್ಟಿತು. ತನ್ನ ಏಕಾಂತಕ್ಕೆ ಭಂಗ ತಂದಂತಹ ದೇವರ ಮೇಲೆ ಮುನಿಸು ಮೂಡದಿರಲಿಲ್ಲ. ಅಂದು ಇರುಳಿನ ಕಡೆಯ ಜಾವ ಆರಂಭವಾಗುತ್ತಿದ್ದಂತೆಯೇ ಯೋಗ ನಿದ್ರೆಯಿಂದ ಎಚ್ಚರವಾಯಿತು. ಹುಣ್ಣಿಮೆಯ ಚಂದಿರ ಆಗಸದಲ್ಲಿ ಶುಭ್ರವದನದಿಂದ ಸಂಚರಿಸುತ್ತಲಿದ್ದ ಆಕೆ ಬೆಳದಿಂಗಳನ್ನು ಸವಿಯುತ್ತಾ ಗವಿಯ ಮುಂಭಾಗಕ್ಕೆ ಬಂದು ಕುಳಿತಳು. ಎದುರಿಗಿದ್ದಂತಹ ತ್ರಿಕೂಟ ಪರ್ವತವು ಬೆಳ್ಳಿಯ ಕಿರಣಗಳ ತೆರೆಯಲ್ಲಿ ಮಬ್ಬಾಗಿ ಕಾಣುತ್ತಲಿತ್ತು. ಅದನ್ನೇ ದೃಷ್ಟಿಸುತ್ತಾ ಅಂದಳು, ಚನ್ನಮಲ್ಲಿಕಾರ್ಜುನ, ಏಕಿಂತು ನನ್ನನ್ನು ಪೀಡಿಸುವೆ? ಈ ರಮ್ಯ ನಂದನವನದಲ್ಲಿ ಆನಂದದಿಂದ ಕಾಲ ಕಳೆಯಬೇಕಾದರೆ ಅದಕ್ಕೂ ಬಿಡಲೊಲ್ಲೆ. ನಿನ್ನ ನನ್ನ ಮಧ್ಯೆ ಯಾರೂ ಬರಬಾರದೆಂದು ನನ್ನಿಚ್ಛೆ. ಬೇರಾವ ಮಾತಿಗೂ ನನ್ನನ್ನು ಎಳೆಯದಿರಲೆಂದು ಹಾರೈಸುವೆ. ಆದರೂ ಗತ ಜೀವನದ ಘಟನೆಗಳನ್ನು ಅವರುಗಳು ಸ್ಮರಿಸಿಕೊಂಡು ಪಶ್ಚಾತ್ತಾಪ, ಆನಂದ ಮುಂತಾದಂತಹ ಭಾವನೆಗಳನ್ನು ವ್ಯಕ್ತಪಡಿಸುವರು. ನಾನಾದರೂ ಕೋಪ, ತಾಪ, ಮೋಹ, ಮುನಿಸು, ಕ್ಷಮೆ, ದ್ವೇಷ ಎಲ್ಲವುಗಳಿಂದ ಅತೀತವಾಗಿರುವೆ. ನಾನು ಸುಖದಿಂದಿರುವುದು ನಿನಗೆ ಬೇಡವೇ? ಕಲ್ಲು ಹೊಕ್ಕಡೆ ಕಲ್ಲ ಬರಿಸಿದೆ, ಗಿರಿಯ ಹೊಕ್ಕಡೆ ಗಿರಿಯ ಬರಿಸಿದೆ. ಬಾಪು ಸಂಸಾರವೇ, ಬೆನ್ನಿಂದ ಬೆನ್ನು ಹತ್ತಿ ಬಂದೆ ಚನ್ನಮಲ್ಲಿಕಾರ್ಜುನಯ್ಯ, ಇನ್ನೇವೆನಯ್ಯ. ಹೀಗೆ ಗುಣಿಸುತ್ತಾ ತ್ರಿಕೂಟ ಪರ್ವತವನ್ನು ದರ್ಶಿಸುವಾಗಲೇ ಅದರ ಗರ್ಭದಿಂದ ದಿವ್ಯ ಬೆಳಗೊಂದು ಮೇಲೆತ್ತು ರೂಪತಾಳಿ ಮತ್ತೆ ಕರಗಿದಂತೆ ಆಯಿತು. ಅದನ್ನು ಕಂಡು ಮೈಯಲ್ಲಿ ನೂರಾರು ಮಿಂಚುಗಳು ಸಂಚಲವಾದಂತಹ ಅನುಭವವಾಯಿತು. ಆನಂದರೇಕದಿಂದ ನುಡಿದಳು, ಚನ್ನ, ನನ್ನ ದೇವ, ನನ್ನನ್ನು ಕೈ ಬೀಸಿ ಕರೆಯುವೆಯಾ? ನಿನ್ನಲ್ಲಿ ಬೆರೆಯುವ ಬದಲು ವಿಳಂಬ ಮಾಡುತ್ತಾ ಈ ರಮಣೀಯ ನಂದನವನದಲ್ಲಿ ಮೈಮರೆತ ಕಾರಣ ಅಲ್ಲಿಂದ ನನ್ನನ್ನು ಸ್ಥಳಾಂತರ ಮಾಡುವಂತಹ ಉಪಾಯ ಯೋಚಿಸಿದೆಯಾ? ನೀನು ಅತಿ ಕಾಮಿಯೇ ಸರಿ. ನನ್ನನ್ನು ಸರ್ವಾಂಗ ಸಮರಸ ಮಾಡಿಕೊಳ್ಳಲು ಇಷ್ಟೊಂದು ಆತುರವೇ? ಬರುವೆ, ಹೊರಡುವೆ. ಉಸ್ತುಕ ಚೇತನದಿಂದ ಮೇಲೆದ್ದು ಮಹಾದೇವಿ ವಿರಚಿತ ವಚನಗಳ ಕಟ್ಟನ್ನು, ಯೋಗದಂಡ, ಯೋಗವಟ್ಟಿಗೆ ಮುಂತಾದ ತನ್ನ ಅಲ್ಪ ಸಾಮಗ್ರಿಗಳನ್ನು ಜೋಳಿಗೆಯಲ್ಲಿ ಒಟ್ಟುಗೂಡಿಸಿಕೊಂಡು ಹೆಗಲಲೇರಿಸಿ ಮೆಲ್ಲಗೆ ಗಿರಿಯನ್ನು ಅವರೋಹಿಸತೊಡಗಿದಳು. ಬೆಳದಿಂಗಳ ಆ ಬೆಳಕಿನಲ್ಲಿಯೇ ನೀರನ್ನು ದಾಟುವುದು ಕರಕಷ್ಟವಿದ್ದರೂ ಕೂಡ ಬಿದಿರ ತುಂಡೊಂದನ್ನು ಊರುತ್ತಾ ಹಳ್ಳವನ್ನು ದಾಟಿ ಹುಲ್ಲುಗಾವಲಿನಲ್ಲಿ ಕಾಲಿಟ್ಟಳು. 100 ಹೆಜ್ಜೆಗಳನ್ನು ಮುಗಿಸುವಷ್ಟರಲ್ಲಿ ತ್ರಿಕೂಟ ಪರ್ವತದ ಬುಡದಲ್ಲಿ ಇದ್ದಳು. ದಟ್ಟವಾಗಿ ಬೆಳೆದಂತಹ ಹುಲ್ಲು ಮತ್ತು ಗಿಡಗಳಿಂದಾಗಿ ಜೋತ್ಸೆಯ ನೆಲವನ್ನು ಸ್ಪರ್ಶಿಸಲು ಸಮರ್ಥವಾಗಿತ್ತು. ಭಾನು ಸ್ವಲ್ಪ ತೆರವಾದ ಮೇಲೆ ಹೋಗೋಣವೆಂದು ಧ್ಯಾನೋನ್ಮುಖವಾಗಿದ್ದಳು. ನಾನವರಿಗೆ ಕಾಣದಂತೆ ಹೋಗುವುದಾದರೂ ಏಕೆ? ಹೇಳಿಯೇ ಹೋಗಬಹುದು. ಆಜ್ಞೆಯನ್ನು ಮೀರುವ ಸ್ಥಿತಿಯಲ್ಲಿ ಅವರಿಲ್ಲ ಎಂದು ಮನಸ್ಸು ಹೇಳಿತು. ಕೌಶಿಕನು ತನ್ನ ವಿಚಾರವನ್ನು
ನಿನ್ನ ಮೇಲೆ ಹೇರುವ ಮನಸ್ಥಿತಿಯಲ್ಲಿ ಇಲ್ಲವೆಂಬುದು ದಿಟ. ಆದರೆ ದೀನರಾಗಿ ಅವರಿಬ್ಬರೂ ಬೇಡಿಕೆಯನ್ನು ಮುಂದಿಟ್ಟು ಮತ್ತು ಹಿಂಬಾಲಿಸದೇ ಇರರು. ನಿನಗೀಗ ಯಾರ ಸಂಪರ್ಕವೂ ಬೇಡ. ಅಂತರಾತ್ಮನ ಕರೆ ಮೊರೆಯಿತು. ಪೂರ್ವ ದಿಗಂತದ ಸರಸಿಯಲ್ಲಿ ಕೆಂಚಾಯೆಯ ಕಮಲ ಮೆಲ್ಲನೆ ಅರಳತೊಡಗಿತು. ಅಕ್ಕ ಮಹಾದೇವಿ ಅವಸರಿಸಿಕೊಂಡು ಮೇಲೆದ್ದಳು. ಮೀಯಲಿಕ್ಕೆಂದು ಅವರು ನದಿಗೆ ಬರುವುದು ಸಹಜವಿದ್ದಿತು. ಮಿಂದು ಹೋದರೆ ಪೂಜೆಗೆ ತೊಡಗುತ್ತಿದ್ದವರು ಹಗಲಿನ 2ನೇ ಜಾವ ಪೂರೈಸದೆ ಬೆಟ್ಟವನ್ನು ಏರಿ ಎಂದೂ ಬರುತ್ತಿರಲಿಲ್ಲ. ಅಂದಾಗ ಆ ವೇಳೆಯವರೆಗೆ ಹುಡುಕುವ ಸಾಧ್ಯತೆ ಇರಲಿಲ್ಲ. ದಾರಿ ಸ್ಪಷ್ಟವಾದಂತೆ ತೀವ್ರಗತಿಯಲ್ಲಿ ನಡೆದಳು. ಈಗ ಸಂಪೂರ್ಣವಾಗಿ ಹಳ್ಳದ ದಂಡೆಯು ದೃಷ್ಟಿವಲಯದಿಂದ ಪಾರಾಗಿ ಎಡಗಡೆಯ ಬದಿಯಲ್ಲಿ ಹರಿಯುವಂತಹ ಕೃಷ್ಣೆ ವಿಸ್ತಾರವಾಗಿ ಕಾಣುತ್ತಿದ್ದಳು. ತ್ರಿಕೂಟ ಪರ್ವತದ ಮೊದಲ ಶೃಂಗದ ತುದಿಯಲ್ಲಿ ನಿಂತು ಹಿಂದಕ್ಕೆ ಹೊರಳಿದಾಗ ತಾನಿದ್ದ ಗವಿಯ ಪರಿಸರ ಅಸ್ಪಷ್ಟವಾಗಿ ಕಂಡಿತು. ಎದುರಿಗೆಲ್ಲ ಕೇವಲ ಬೃಹದಾಕಾರವಾದಂತಹ ಬೆಟ್ಟಗಳು. ಹಸಿರು ಮೈದಾನಗಳನ್ನು ಬಿಟ್ಟರೆ ಮತ್ತೇನೂ ಇಲ್ಲ. 3 ಶೃಂಗಗಳನ್ನು ಕ್ರಮಿಸುತ್ತಾ ನಂತರ ಬಟ್ಟ ಬಯಲಿಗೆ ಬಂದಳು. ಅಚ್ಚರಿ ಎಂದರೆ ಅಲ್ಲಿಯೂ ಅಸ್ಪಷ್ಟವಾದಂತಹ ಕಾಲುದಾರಿ, ದನಗಳ ಒಣಗಿದ ಸಗಣಿ ಅಲ್ಲಿಯೇ ಬಿದ್ದಿತ್ತು. ಇಂತಲ್ಲಿ ಯಾರು ಬರುವರೋ ಎಂದು ಅಚ್ಚರಿ ಪಡುವಾಗಲೇ ಕದಳಿಯ ಗವಿಯ ನೆತ್ತಿಯ ಮೇಲಿರುವಂತಹ ಹಳ್ಳದ ದಂಡೆಗೆ ಹಾಲಿಳಿದ ದನಗಳನ್ನು ಸಂರಕ್ಷಿಸಲು ತುರುಗಾಹಿಗಳು ಬರುವರೆಂದು ಚುಂಚರಿಂದ ಕೇಳಿದ್ದು ನೆನಪಾಯಿತು. ಸ್ವಲ್ಪ ದೂರದವರೆಗೆ ಸಾಗುವಾಗ ಮಂಜುಳರವದೊಡನೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿದು ಬರುವಂತಹ ತಿಳಿ ನೀರಿನ ವಾಹಿನಿಯೊಂದು ಗೋಚರಿಸಿತು. ಅದರ ದಂಡೆಗುಂಟ ಎತ್ತರವಾಗಿ ಬೆಳೆದಂತಹ ಬಾಳೆಯ ಗಿಡಗಳ ವನ. ವಿಶಾಲವಾದ ನಳನಳಿಸುವ ಹಸಿರು ಎಲೆಗಳಿಂದ ಚಾಮರಗಳನ್ನು ಬೀಸುತ್ತಾ ಚನ್ನಮಲ್ಲಿಕಾರ್ಜುನನು ನನ್ನನ್ನು ಸ್ವಾಗತಿಸುತ್ತಾ ಇರುವನೆಂದು ಭಾವಿಸಿ ಪುಳಕಿತಳಾದಳು. ತಾನು ಸೇರ ಬಯಸಿದ್ದಂತಹ ಕದಳಿಯ ಬನದಲ್ಲಿ ವಾಹಿನಿಯ ಗುಂಟ ಪೂರ್ವಕ್ಕೆ ನಡೆದಾಗ ಅದು ದಬೆದಬೆಯ ರೂಪ ತಾಳಿ ಹೆಬ್ಬಂಡೆಯ ಮೇಲೆ ಹರಿದು ದುಮ್ಮಿಕ್ಕುತ್ತಿತ್ತು. ಗಿಡವೊಂದನ್ನು ಆಸರೆಗೆ ಹಿಡಿದು ಬಗ್ಗಿ ನೋಡಿದಳು. ಕಣ್ಣಳತೆ ಮೀರಿದ ಆಳವಾದ ಕಮ್ಮರಿ. ಅದರೊಳಕ್ಕೆ ರಭಸದಿಂದ ನುಗ್ಗುವ ಕಿರತೊರೆಯ ಹೊರತು ಉಳಿದಿದ್ದೇನೂ ಕೂಡ ಕಾಣಲಿಲ್ಲ. ತಟ್ಟನೆ ಪ್ರಭುದೇವರ ಸ್ಥಳ ನಿರ್ದೇಶಕ ವಚನವು ಚಿತ್ತ ಭಿತ್ತಿಯ ಮೇಲೆ ಮೂಡಿತು. ತ್ರಿಕೂಟಗಿರಿಯೊಳಗೊಂದು ಕಾಣಬಾರದ ಕದಳಿಯುಂಟು ನೋಡ. ತ್ರಿಕೂಟವಂತೂ ಇದೆ, ಹಾಗಾದರೆ ಗವಿಯು ಇಲ್ಲೆಲ್ಲೋ ಇರಲೇಬೇಕು ಎಂದುಕೊಂಡು ಅಕ್ಕ ಮಹಾದೇವಿ ಸ್ವಲ್ಪ ಎಡಕ್ಕೆ ಹೊರಳಿ ಮುಂದಕ್ಕೆ ಸಾಗಿ ನೋಡಿದಳು. ಆ ಜಲಪಾತವು ಹೆಬ್ಬಂಡೆಯ 3/4 ಭಾಗವನ್ನು ವ್ಯಾಪಿಸಿತ್ತು. ಆದರೆ ಇನ್ನು 1/4 ಭಾಗ ಪೊಳ್ಳಾಗಿ ಕಾಣುತ್ತಿದ್ದು ಹಿಂದೊಂದು ಗವಿ ಇದ್ದದ್ದು ಗವಿಯ ಬಲಬದಿಯಿಂದ ಒಳಕ್ಕೆ ಇಳಿಜಾರಾದಂತಹ ಒಂದು ಮಾರ್ಗವಿದ್ದದ್ದು ಕಂಡುಬಂದಿತು. ಅಕ್ಕ ಮಹಾದೇವಿಯಲ್ಲಿ ಸಮುದ್ರ ಸಂಗಮವನ್ನು ಸಮೀಪಿಸಿದ ನದಿಯ ಉತ್ಸಾಹ ಅವಿಶ್ರಾಂತವಾಗಿ ಪ್ರವಹರಿಸಿತು. ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಲಾರದೆ ಸಂತಸದಿಂದ ಹಿಂದಕ್ಕೆ ಬಂದು ನದಿಯ ದಂಡೆಯ ಮೇಲಿದ್ದ ಗಿಡವೊಂದರ ನೆರಳಿಗೆ ಕುಳಿತು ಸುತ್ತಲೂ ಕಣ್ಣುಗಳನ್ನು ಹಾಯಿಸಿದಳು. ಸೀಮಂತ ಕಾರ್ಯವನ್ನು ಪೂರೈಸಿಕೊಂಡ ಬೆಸಲೆಯ ತೌರಿನವರು ಕೊಟ್ಟಂತಹ ಹಸಿರು ಬಳೆ, ಹಸಿರು ಸೀರೆಗಳನ್ನು ಉಟ್ಟು ಕಾಂತಿಯುಕ್ತ ವದನೆಯಾಗಿ ಶೋಭಿತಳಾದಂತೆ ನಿಸರ್ಗವು ಸೃಷ್ಟಿಕರ್ತನು ತೊಡಿಸಿದ ಹಸಿರೆಲೆಗಳಿಂದ ಶೋಭಿಸುತ್ತಾ ಕಳಾಯುಕ್ತವಾಯಿತು. ಸಮೃದ್ಧವಾದಂತಹ ವನ ಪ್ರದೇಶವದು. ಉತ್ತಮ ರಸಬಾಳೆಯ ಗೊನೆಗಳು ಸವಿಯುವವರು ಯಾರೂ ಇಲ್ಲದೆ ಅನಾಥವಾಗಿ ತೂಗಾಡುತ್ತಿದ್ದವು. ಗಿಳಿ ಗೊರವಂಕಗಳು ಕೊಕ್ಕಿನಿಂದ ಕುಕ್ಕಿದ್ದರಿಂದ ಮೈ ಹರಿದುಕೊಂಡು ಓಲಾಡುತ್ತಿದ್ದವು. ಮಾಗಿದ ಸಿಪ್ಪೆಯಿಂದ ಜಾರಿ ನೆಲಕ್ಕೆ ಕೆಲವು ಉರುಳಿದ್ದವು. ನೇರಳೆ, ಬಿಕ್ಕೆ, ಹಲಸಿನ ಹಣ್ಣುಗಳ ಮರಗಳು ಹೇರಳವಾಗಿ ಇರದಿರಲಿಲ್ಲ. ಸಣ್ಣ ಸಣ್ಣ ಗಿಡಗಳ ನಾಟಿ ಔಷಧಿಯ ಗಿಡಗಳಾಗಿದ್ದು ಹಸಿವನ್ನು ಹಿಂಗಿಸುವಂತಹ ಸಾಮರ್ಥ್ಯದೊಡನೆ ಕಾಯಿಲೆಗೆ ಸಂಜೀವಿನಿಯಾಗುವ ಮದ್ದು ಕೂಡ ಆಗುತ್ತಿದ್ದವು. ಅಕ್ಕ ಮಹಾದೇವಿ ಜರಿಯಲ್ಲಿ ಮುಖ ತೊಳೆದುಕೊಂಡು ವಿಭೂತಿ ಧರಿಸಿ ಬೊಗಸೆಯಲ್ಲಿ ನೀರನ್ನು ಕುಡಿದಾಗ
ಅಮೃತವನ್ನ ಇಂಟಿದಷ್ಟು ಸವಿ ಎನಿಸಿತಲ್ಲದೆ ಗಿರಿಯನ್ನೇರಿ ಬಂದಿದ್ದಂತಹ ಶ್ರಮವೆಲ್ಲ ಬಿಸಿಲಿಗೊಟ್ಟಿದಂತಹ ಮಂಜಿನಂತೆ ಕರಗಿತ್ತು. ಸುಧಾರಿಸಿಕೊಂಡು ಕುಳಿತಿರುವಾಗಲೇ ಮಾನವರನ್ನೇ ಕಂಡಿರದಂತಹ ಮುದ್ದಾದ ಜಿಂಕೆಯೊಂದು ಮೆಲ್ಲನೆ ಬಂದು ಅಕ್ಕ ಮಹಾದೇವಿಯ ಬಳಿ ನಿಂತು ಮೂಗಾನಿಸಿತು. ಮೊಲವೊಂದು ಹುಲ್ಲಿನ ಹಾಸುಗೆಯಿಂದ ಮೂತಿ ತೂರಿಸಿ ನಿಧಾನವಾಗಿ ಹೊರಬಂದು ಕಾಲನ್ನ ಮುದ್ದಿಟ್ಟಿತು. ಮಾನವರ ಬಳಿಗೆ ತಾವಾಗಿ ಎಂದೂ ಬರದೆ ಕಂಡರೆ ದಿಕ್ಕೆಟ್ಟು ಓಡುವ ಪ್ರಾಣಿಗಳು ಇಲ್ಲಿ ತಾವಾಗಿಯೇ ಸಮೀಪಿಸಿ ಮೂಸಿ ನೋಡುವುದನ್ನು ಕಂಡು ಮೂಕ ವಿಸ್ಮಿತಳಾಗಿ ಜಿಂಕೆಯ ಬೆನ್ನನ್ನ ಸವರಿದಳು. ಮೊಲವನ್ನ ಮಡಿಲಲ್ಲಿ ಕೂರಿಸಿಕೊಂಡು ನವಿರಾಗಿ ಕೈಯಾಡಿಸಿದಳು. ಅವು ತನ್ನನ್ನು ಸ್ವಾಗತಿಸಿದ ನಾದಿನಿ ಮೈದುನರಂತೆ ಕಂಡವು. ಶರಣರೇ, ಇಂದಿನ ಪಾಡ್ಕಾಸ್ಟ್ನಲ್ಲಿ ಅಕ್ಕ ಮಹಾದೇವಿಯರು ಜನರ ಸಂದಣಿ ಇಲ್ಲದಂತೆ ಏಕಾಂಗಿನಿಯಾಗಿ ನಾನು ಪೂಜೆಯನ್ನು ಮಾಡಬೇಕು ಅಂತ ಕದಳಿಯ ವನಕ್ಕೆ, ದಟ್ಟ ವನಕ್ಕೆ ಬಂದಿರ್ತಾರೆ. ಆದರೆ ಇಲ್ಲೂ ಕೂಡ ಜನರ ಆಗಮನ ಆರಂಭವಾಗುತ್ತೆ. ಕೊನೆಯದಾಗಿ ಕೌಶಿಕ ಮಹಾರಾಜ, ಶಿವಕಾಮಿನಿಯರು ಅವರೆಲ್ಲರೂ ಬಂದು ಕೂಡ ಆಕೆಯ ಪಾದ ಸೇವೆಯನ್ನು ಮಾಡಿ ತಪ್ಪನ್ನು ಒಪ್ಪಿಕೊಂಡು ನಾವು ಕೂಡ ಇಲ್ಲೇ ಇರ್ತೇವೆ, ನಿನ್ನ ಸೇವೆಯನ್ನು ಮಾಡ್ತೇವೆ ಅಂತ ಉಳಿದುಕೊಳ್ತಾರೆ. ಆದರೆ ಅಕ್ಕ ಮಹಾದೇವಿಯವರಿಗೆ ಬೇಕಾದದ್ದು ಏಕಾಂಗಿಯಾಗಿ ಪೂಜೆಯನ್ನು ಮಾಡುವಂತಹ ಒಂದು ಹಂಬಲ. ಅದರಿಂದಾಗಿ ಅಕ್ಕ ಮಹಾದೇವಿಯವರು ಮುಂದೆ ನಡೆದು ಹೋಗ್ತಾರೆ. ಒಂದು ಸಮಯದಲ್ಲಿ ಆ ಕಾಡು ಹೇಗಿತ್ತು ಹಾಗೂ ಅಲ್ಲಮ ಪ್ರಭುದೇವರು ಕೂಡ ಹೇಳಿರ್ತಾರೆ, ಕದಳಿಯ ಒಳಗೊಂದು ಮತ್ತೊಂದು ಕದಳಿ ಇದೆ ಎಂದು. ಆ ಜಾಗಕ್ಕೆ ಅಕ್ಕ ಮಹಾದೇವಿಯವರು ಇದೀಗ ಸೇರಿದ್ದಾರೆ ಹಾಗೂ ಅಲ್ಲಿರುವಂತಹ ವನ ಪ್ರದೇಶವನ್ನು ಅವರು ಮೂಕ ವಿಸ್ಮಿತರಾಗಿ ಕಾಣ್ತಾ ಇದ್ದಾರೆ. ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ. ಶರಣು ಶರಣಾರ್ಥಿಗಳು.